ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ಹೇಗಿದ್ದೀರಾ? ನಾನು ಶೈಲಜಾ. ನಮ್ಮ ಹೋಮ್ ಮೇಡ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಕಾಳು ಬೀನ್ಸನ್ನು ಬಳಸ್ಕೊಂಡು ಹೆಲ್ದಿಯಾಗಿರುವಂತಹ ರುಚಿಕರವಾಗಿರುವಂತಹ ವೆಜ್ ಬಿರಿಯಾನಿಯನ್ನು ಕ್ವಿಕ್ಕಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು 7ರಿಂದ 8 ನಿಮಿಷದಲ್ಲಿ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಇದಕ್ಕೋಸ್ಕರ ನಾನು 1 ಬೌಲ್ನಷ್ಟು ಹೈದರಾಬಾದ್ ಬಿರಿಯಾನಿ ಅಕ್ಕಿ ತಗೊಂಡಿದ್ದೀನಿ. ಇದು ಮಾಲ್ಗಳಲ್ಲಿ ಸಿಗುತ್ತೆ. ಅದರ ಜೊತೆಗೇ ನಾನು 1 ಬೌಲ್ನಷ್ಟು ಸೋನಾ ಮಸೂರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ಕೂಡ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ನಾವು ಈ ಕಡೆ ತೊಗೊಂಡಿರುವಂತಹ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ಈ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕ್ವಿಕ್ಕಾಗಿ ಆಗುತ್ತೆ, ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಬಿರಿಯಾನಿ ಮಾಡಿ ನೋಡಿ, ನೀವೇ ಹೇಳ್ತೀರಾ ಎಷ್ಟು ಟೇಸ್ಟಿಯಾಗಿದೆ ಅಂತ. ಈ ಕಡೆ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಕೋಕೋನಟ್ ಆಯಿಲ್ ಬಳಸ್ತಾ ಇದ್ದೀನಿ. ನೀವು ಯಾವ ಆಯಿಲ್ ಬಳಸ್ತೀರಾ ಅದನ್ನೇ ಹಾಕ್ಕೊಳ್ಳಿ. ಇದಕ್ಕೆ ನಾನು 2 ಚಕ್ಕೆ, 2 ಲವಂಗ, 1 ಏಲಕ್ಕಿಯನ್ನು ಹಾಕ್ಕೊಂಡು ಅದಕ್ಕೆ ಈರುಳ್ಳಿಯನ್ನು ಕೂಡ ಕಟ್ ಮಾಡಿಟ್ಟಿರೋದನ್ನು ಹಾಕಿದ್ದೀನಿ. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆಗ್ತಿದ್ದಾಗೆ ನಾನಿಲ್ಲಿ ಕರಿಬೇವಿನ ಎಲೆಗಳನ್ನ ತಗೊಂಡಿದ್ದೀನಿ. ಇದು ಬಾಲನೆರೆ ಅಂದರೆ ಹೇರು ಬೇಗ ಗ್ರೇ ಆಗೋದನ್ನು ತಡೆಗಟ್ಟುತ್ತೆ. ಕರಿಬೇವಿನ ಎಲೆ ನಮ್ಮ ದೇಹಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಜೊತೆಗೆ ನಾನು ಕಟ್ ಮಾಡಿಟ್ಟಿರೋ ಟೊಮೆಟೊನೆಲ್ಲ ಹಾಕ್ತಾಯಿದ್ದೀನಿ. ಅಡುಗೆಗೆ ಬಳಸೋ ಪ್ರತಿಯೊಂದು ಆಹಾರ ಪದಾರ್ಥಗಳು ಕೂಡ ನಮ್ಮ ದೇಹಕ್ಕೆ ಒಂದೊಂದು ಬೆನಿಫಿಟ್ ಕೊಡುತ್ತೆ. ಈಗ ನಾವು ಈ ತಗೊಂಡಿರೋ ಕಾಳು ಬೀನ್ಸನ್ನೆಲ್ಲ ಹಾಕ್ಕೊಳ್ಳೋಣ. ಇದು ತುಂಬ ನೋಡೋದಕ್ಕೂ ಕಲರ್ ಆಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಜೊತೆಗೆ ನಾವೀಗ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಅವಾಯ್ಡ್ ಆಗುತ್ತೆ, ಜೀರ್ಣಕ್ರಿಯೆಗೂ ಹೆಲ್ಪ್ ಆಗುತ್ತೆ. ಬೆಳ್ಳುಳ್ಳಿಯನ್ನು ಬಡವರ ಕೇಸರಿ ಅಂತ ಹೇಳ್ತಾರೆ, ಅಷ್ಟು ಆರೋಗ್ಯ ಬೆನಿಫಿಟ್ ಇದೆ ಅದರಲ್ಲಿ. ನಾಟಿ ಬೆಳ್ಳುಳ್ಳಿ ಸಿಕ್ಕರೆ ಬಿಡಲೇಬೇಡಿ ಫ್ರೆಂಡ್ಸ್, ಅದನ್ನು ಉಪಯೋಗಿಸಿ. ತೊಳೆದಿಟ್ಟಿರೋ ಅಕ್ಕಿನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಇದಕ್ಕೆ ಗರಂ ಮಸಾಲ ಪೌಡರು ಮತ್ತು ಅದ್ರ ಜೊತೆಗೇ ನಾವು ಬಿರಿಯಾನಿ ಮಸಾಲ ಪೌಡರನ್ನು ಕೂಡ ಹಾಕ್ಕೊಳ್ಳೋಣ. ಇದರಲ್ಲಿ ಚಕ್ಕೆ, ಲವಂಗ, ಗಸಗಸೆ, ಕಾಳುಮೆಣಸು ಎಲ್ಲ ಮಸಾಲ ಪದಾರ್ಥಗಳು ಇದೆ. ಖಾರ ಕೂಡ ಇದರಲ್ಲೇ ಇರೋದ್ರಿಂದ ನಾನು ಎಕ್ಸ್ಟ್ರಾ ಖಾರ ಏನೂ ಆ್ಯಡ್ ಮಾಡ್ತಿಲ್ಲ. ನೀವು ಖಾರ ಏನಾದರೂ ಇಲ್ಲ ಅಂದರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇದೆಲ್ಲ ಹೋಮ್ ಮೇಡ್ ಮಸಾಲ ಪದಾರ್ಥಗಳು. ಈ ಬಗ್ಗೆ ಬೇಕು ಮಾಹಿತಿ ಅಂದರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಕಮೆಂಟ್ ಮಾಡಿ. ಈಗ ನೀರು ಹಾಕ್ಕೊಳ್ಳೋಣ. 2 ಬೌಲ್ ಅಕ್ಕಿ ತೊಗೊಂಡಿರೋದ್ರಿಂದ ನಾನು 5 ಬೌಲ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಹುಳಿ ಟೊಮೆಟೊ ತೊಗೊಂಡಿರೋದ್ರಿಂದ ಇಲ್ಲಿ ನಿಂಬೆ ಹುಳಿ ಹಾಕ್ತಾ ಇಲ್ಲ, ಇಲ್ಲಾಂದರೆ ಇಲ್ಲಿ ನಿಂಬೆ ಹುಳಿ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕೋದ್ರಿಂದ ಅನ್ನ ಎಲ್ಲ ಉದುರಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಕುದಿಬೇಕು. ಕುದಿಯುವಾಗ ಮುಚ್ಚಳ ಮುಚ್ಚೋದ್ರಿಂದ ಪಾತ್ರೆ ತಳ ಹಿಡಿಯೋದಿಲ್ಲ, ನೀಟಾಗಿ ಉದುರಾಗಿ ಬಿರಿಯಾನಿ ರೆಡಿ ಆಗುತ್ತೆ. ವಿಸಲ್ ಬರೋವರೆಗೂ ಈ ಕಡೆ ನಾವು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮೊಸರು, ಉಪ್ಪು ಎಲ್ಲ ತೊಗೊಂಡು ಒಂದು ಟೇಸ್ಟಿಯಾದಂತಹ ಮೊಸರು ಬಜ್ಜಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ವಿಸಲೆಲ್ಲ ಬಂದಾದ ನಂತರ ಒಂದು 5 ನಿಮಿಷ ಹಾಗೆ ರೆಸ್ಟಿಗೆ ಬಿಡಬೇಕು. ಆ ಸ್ಟೀಮ್ನಲ್ಲೇ ಎಲ್ಲ ನೀಟಾಗಿ ಬೆಂದೋಗುತ್ತೆ. ಹೊಸಬ್ರು ಅಡುಗೆ ಕಲಿಯೋರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ನೋಡಿ, ಈ ಥರ ವಿಸಲನ್ನು ತೆಗೆದು ಸ್ಟೀಮ್ ಎಲ್ಲ ಹೋಗಿದೆಯಾ ನೋಡಿಕೊಂಡು ಆನಂತರವೇ ನಾವು ಕುಕ್ಕರ್ ಮುಚ್ಚಳವನ್ನು ತೆಗಿಬೇಕು. ಈಗ ನೋಡಿ ಫ್ರೆಂಡ್ಸ್, ಕಾಳು ಬೀನ್ಸ್ನಿಂದ ಅತ್ಯಂತ ಸುಲಭವಾಗಿ ನಮಗೆ ವೆಜ್ ಬಿರಿಯಾನಿ ರೆಡಿ ಆಯಿತು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದನ್ನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತೀನಿ. ನೀವು ಬೇಕಿದ್ದರೆ ಗ್ರೇವಿಗಳ ಜೊತೆನೂ ಸರ್ವ್ ಮಾಡ್ಕೊಳ್ಬೋದು. ಪ್ರತಿಯೊಬ್ಬರು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸುಲಭವಾಗಿ ತಯಾರಿಸ್ಕೊಂಡು ಸವಿಯೋ ಹಾಗೆ ಆಗಬೇಕು ಅನ್ನೋದೇ ನಮ್ಮ ಯೂಟ್ಯೂಬ್ ಚಾನಲಿನ ಮುಖ್ಯ ಉದ್ದೇಶ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.